ಹಲ್ಲೆಲೂಯಾ. ದೇವರ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ. ಈ ದಿನ ನಿಮ್ಮ ಮುಂದೆ ಬಂದು ನಿಲ್ಲಲು ದೇವರ ಕೊಟ್ಟ ಕೃಪೆಗಾಗಿ ನಾನು ಸ್ತೋತ್ರ ಸಲ್ಲಿಸ್ತೇನೆ. ನಾವು ಒಂದು ವಾಕ್ಯಕ್ಕೆ ಹೋಗೋಣ. ಕೊಲೊಸ್ಸೆಯವರಿಗೆ ಬರೆದ ಪತ್ರಿಕೆ 1ನೇ ಅಧ್ಯಾಯ 18ನೇ ವಾಕ್ಯ. ಆಮೇನ್. ಆತನು ಆದಿಸಂಭೂತನು, ಎಲ್ಲದರಲ್ಲಿ ಪ್ರಮುಖನಾಗುವಂತೆ ಸತ್ತವರೊಳಗಿಂದ ಮೊದಲು ಎದ್ದು ಬಂದವನು ಆತನೇ. ಇಂಗ್ಲಿಷ್ ಬೈಬಲಲ್ಲಿ ನೋಡೋದಾದ್ರೆ ಈ ವಾಕ್ಯನ, and he is the head of the body, the church, who is the beginning, the firstborn from the dead, that in all things he might have the preeminence. ಇಂಗ್ಲಿಷ್ ಬೈಬಲಲ್ಲಿ ಸ್ಪಷ್ಟವಾಗಿ ಹೇಳಲ್ಪಡ್ತಾ ಇದೆ ಒಂದು ವಾಕ್ಯ, ಒಂದು ವರ್ಡು, ಪ್ರಿಯಮಿನೆನ್ಸ್ ಅಂತ. ಏನು ಪ್ರಿಯಮಿನೆನ್ಸ್ ಅಂದರೆ ಪ್ರಾಧಾನ್ಯತೆ, ಮೀನ್ಸ್ ಪ್ರಿಯಾರಿಟಿ ಅಥವಾ ಆದ್ಯತೆ. ಕನ್ನಡ ಬೈಬಲಲ್ಲಿ ಅಷ್ಟು ಆ ವಾಕ್ಯ ಇದಾಗಿಲ್ಲ. ಪ್ರಮುಖನಾಗುವಂತೆ ಸತ್ತವರೊಳಗಿಂದ ಮೊದಲು ಎದ್ದು ಬಂದವನು ಆತನೇ ಅಂತ ಇದೆ. ಆದರೆ ಇಂಗ್ಲಿಷ್ ಬೈಬಲ್ ಸ್ಪಷ್ಟವಾಗಿದೆ ಪ್ರಿಯಮಿನೆನ್ಸ್. ದೇವರು ನಮಗೋಸ್ಕರ ಶಿಲ್ಬೆ ಮೇಲೆ ಜಜ್ಜಲ್ಪಟ್ಟು ಸತ್ತು ಮೃತ್ಯುಂಜಯನ ಗೆದ್ದಿದ್ದು ಏನಕ್ಕೋಸ್ಕರ? ಈ ವಾಕ್ಯದ ಪ್ರಕಾರ ಏನಕ್ಕೋಸ್ಕರ ತನ್ನ ಸತ್ತು ಮೃತ್ಯುಂಜಯನ ಗೆದ್ದಿದ್ದು? ಆತನು ಎಲ್ಲ ವಿಷಯಗಳಲ್ಲಿ ಪ್ರಮುಖನಾಗಿರ್ಬೇಕಂತ. ಅಂದರೆ ಆತನ ಎಲ್ಲ ವಿಷಯದಲ್ಲಿ ಕೇಳಿದ್ದೆ ನಮಗೆ ಪ್ರಿಯಮಿನೆನ್ಸ್ ಅಂದರೆ ಪ್ರಾಧಾನ್ಯತೆ. ಎಲ್ಲ ವಿಷಯದಲ್ಲಿ ನನಗೆ ಪ್ರಾಧಾನ್ಯತೆ. ಯೇಸು ಸ್ವಾಮಿ ಮೃತ್ಯುಂಜಯ ಗೆದ್ದಿದ್ದ ಕಾರಣನೇ ವಾಕ್ಯದಲ್ಲಿ ಹೇಳ್ತಾ ಇದೆ ಆತನು ಪ್ರಮುಖನಾಗಿರ್ಬೇಕಂತ. ಆದರೆ ನಾವು ಈ ದಿನಗಳಲ್ಲಿ ಯಾವುದಕ್ಕೆ ಪ್ರಾಧಾನ್ಯತೆ ಕೊಡುವರಾಗಿದ್ದೇವೆ? ನಾವು ದೇವರಿಗೆ ಪ್ರಾಧಾನ್ಯತೆ ಕೊಡ್ತಾ ಇದ್ದೀವಾ? ಮನುಷ್ಯರಿಗೆ ಪ್ರಾಧಾನ್ಯತೆ ಕೊಡ್ತಾ ಇದ್ದೀವಾ? ನಾವು ಯಾವಾಗ ದೇವರಿಗೆ ಪ್ರಾಧಾನ್ಯತೆ ಕೊಡೋದಿಲ್ಲ ಅಂದರೆ, ಯಾವಾಗ ನಮಗೆ ಆತನ ಮೇಲೆ ನಂಬಿಕೆ ಇರೋದಿಲ್ವೋ ಅವಾಗ ನಾವು ಪ್ರಾಧಾನ್ಯತೆ ಕೊಡೋದಿಲ್ಲ. ಯಾವಾಗ ನಮಗೆ ಆತನ ಮೇಲೆ ನಂಬಿಕೆ, ಸಂಪೂರ್ಣವಾಗಿ ಆತ ನಂಬಿಕೆ ಇರುತ್ತೋ, ನಾವೆಲ್ಲ ವಿಷಯಗಳಲ್ಲಿ ಆತನಿಗೆ ಪ್ರಾಧಾನ್ಯತೆ ಕೊಡೋರಾಗಿದ್ದೇವೆ. ನಾವು ಒಂದು ವಾಕ್ಯದಲ್ಲಿ ಈಗ ಪೇತ್ರನ ನೋಡೋದಾದ್ರೆ, ಸಮುದ್ರದ ಮೇಲೆ ಪೇತ್ರ ಯೇಸು ಸ್ವಾಮಿ ನಂಬಿ ನಡ್ಕೊಂಡು ಹೋಗ್ತಾ ಇರ್ತಾನೆ. ಎಲ್ಲಿವರೆಗೂ? ಆ ಕಡೆ ಈ ಕಡೆ ನೋಡೋವರೆಗೂ, ಯೇಸು ಸ್ವಾಮಿ ಮೇಲೆ ಸಂಪೂರ್ಣವಾಗಿ ನಂಬಿಕೆ ಇರೋವರೆಗೂ ಆತನ ನಡ್ಕೊಂಡು ಹೋಗ್ತಾ ಇರ್ತಾನೆ. ಯಾವಾಗ ಅವನು ಅಕ್ಕ ಪಕ್ಕ ಸಮುದ್ರದ ಅಲೆಗಳನ್ನು ನೋಡ್ತಾನೆ, ಏನಾಗ್ತಾನೆ? ಮುಳುಗೋಗ್ತಾನೆ. ಆದರೆ ನಾವು ಈ ದಿನಗಳಲ್ಲಿ ನಮಗೆ ಸಮುದ್ರದ ಅಲೆ ಬರಲ್ಲ, ನಮಗೆ ಕಷ್ಟ, ದೇವ್ರ ಆ ಥರ ಎಲ್ಲ ನಮಗೆ ಕಷ್ಟಕ್ಕೆ ಬರಲ್ಲ. ನಮಗೆ ಬರೋದು ಯಾರು? ಮನುಷ್ಯರು. ನಾವು ಯಾವಾಗ ದೇವರನ್ನು ಬಿಟ್ಟು ಮನುಷ್ಯರಿಗೆ ಪ್ರಾಧಾನ್ಯತೆ ಕೊಡ್ತೀವೋ ನಾವು ಅವಾಗ ದೇವ್ರನ್ನ ಮುಳುಗೋಗಲ್ಲ, ನಾವು ದೇವ್ರನ್ನ ಬಿಟ್ಟು ದೂರ ಹೋಗ್ತಾ ಇರ್ತೀವಿ. ಆದರೆ ದೇವ್ರು ನಮ್ಮನ್ನು ಬಿಡಲ್ಲ. ಯೆಶಾಯ ಬರೆದ ಗ್ರಂಥದಲ್ಲಿ ನೋಡ್ತೀವಿ, 46ನೇ ಅಧ್ಯಾಯ 3ರಿಂದ 5ನೇ ವಾಕ್ಯ ಓದ್ಕೊಳ್ಳೋಣ. ಸಿಕ್ತಾ ನಾನೇ ಓದ್ತೀನಿ. ಯಾಕೋಬ ವಂಶವೇ, ಇಸ್ರಾಯೇಲ್ ಸಂತಾನ ಶೇಷವೇ, ನನ್ನ ಮಾತಿಗೆ ಕಿವಿಗೊಡಿರಿ. ನಿಮ್ಮನ್ನು ಗರ್ಭದಿಂದ ಹೊರುತ್ತಿದ್ದೇನೆ, ಹುಟ್ಟಿದಂದಿನಿಂದ ವಹಿಸುತ್ತಿದ್ದೇನೆ. ನಿಮ್ಮ ಮುಪ್ಪಿನ ತನಕ ನಾನೇ ಆಧಾರ, ನೆರೆ ಬಂದಾಗಲೂ ನಿಮ್ಮನ್ನು ಹೊತ್ತು ಸಹಿಸುವೆನು. ನಾನೇ ಉಂಟು ಮಾಡಿದೆನು, ನಾನೇ ಹೊರುವೆನು. ಹೌದು, ನಿಮ್ಮನ್ನು ಹೊತ್ತು ಸಹಿಸಿ ನಿರ್ವಹಿಸುವೆನು. ನನ್ನನ್ನು ಯಾರಿಗೆ ಸರಿಕಟ್ಟಿ ಹೋಲಿಸಿರಿ? ಇಬ್ಬರು ಸಮಾನರೆಂದು ನನ್ನನ್ನು ಯಾರೊಡನೆ ಸಮ ಮಾಡಿರಿ? ನಾವು ಈ ವಾಕ್ಯನ ಎಷ್ಟೊಂದ್ಸಲಿ ನೋಡಿದ್ದೇವೆ, ನಮ್ಮ ಚರ್ಚಲ್ಲಿ ಎಷ್ಟೊಂದ್ಸಲಿ ಕೇಳಿದ್ದೇವೆ. ನಾವು ಮೇಲ್ಗಡೆಯಿಂದ ಎಲ್ಲಿ 4ನೇ ವಾಕ್ಯದ ತನಕ ಓದ್ತೇವೆ, ಆದರೆ 4ನೇ ವಾಕ್ಯ ಕಡೇ ಭಾಗದಲ್ಲಿ ಹೇಳ್ತದೆ, 5ನೇ ವಾಕ್ಯದಲ್ಲಿ ನನ್ನನ್ನು ಯಾರಿಗೆ ಸರಿ ಕಟ್ಟಿ ಹೋಲಿಸಿರಿ ಅಂತ. ದೇವರು ಆಲ್ರೆಡಿ ನಮಗೆಲ್ಲ ಮೇಲ್ಗಡೆ ಪ್ರಾಮಿಸ್ ಮಾಡಿಬಿಟ್ಟಿದ್ದಾರೆ. ಏನಂತ? ನಿಮ್ಮನ್ನು ಗರ್ಭದಿಂದ ಹೊರುತ್ತಿದ್ದೇನೆ, ಹುಟ್ಟಿದಂದಿನಿಂದ ವಹಿಸುತ್ತಿದ್ದೇನೆ. ಎಲ್ಲ ದೇವ್ರು ನಮಗೆ ಪ್ರಾಮಿಸ್ ಮಾಡಾಯ್ತು. ದೇವ್ರು ಹೇಳ್ತಿರೋದೇನು? ನನ್ನ ಮಾತಿಗೆ ಕಿವಿಗೊಡಿರಿ. ಅದೊಂದನ್ನು ಮಾತ್ರ ನಮ್ಮ ಕೈಯಲ್ಲಿ ಆಗ್ತಿಲ್ಲ ಕೇಳೋದಕ್ಕೆ. ದೇವರಲ್ಲಿ ಸ್ಪಷ್ಟವಾಗಿ ಹೇಳ್ತಿದ್ದಾರೆ, ಇಬ್ಬರು ಸಮಾನರೆಂದು ನನ್ನನ್ನು ಯಾರೊಡನೆ ಸಮ ಮಾಡಿರಿ ಅಂತ. ನಾವು ಈ ದಿನಗಳಲ್ಲಿ ಯಾರನ್ನ ಜೊತೆ ದೇವ್ರು ಕಂಪೇರ್ ಮಾಡ್ತಿದ್ದೀವಿ? ಅಲ್ಪರಾದ ಮನುಷ್ಯರ ಜೊತೆ ನಾವು ದೇವ್ರನ್ನ ಕಂಪೇರ್ ಮಾಡ್ತಿದ್ದೀವಿ. ನಾವೀಗ ಯಾವುದೋ ಒಬ್ರ ಹತ್ರ ನಮಗೆ ಅರ್ಜೆಂಟ್ ಒಂದು 1000 ರೂಪಾಯಿ ದುಡ್ಡು ಬೇಕಿರುತ್ತೆ, ಏನು ಮಾಡ್ತೀವಿ? ಕೇಳಬೇಕು, ಹೋಗ್ತೀವಿ. ಯಾರ ಹತ್ರ ಕೇಳಬೇಕು? ಫಸ್ಟ್ ನಮ್ಮ ಬೆಸ್ಟ್ ಫ್ರೆಂಡು ಏನು ಮಾಡ್ತಾನೆ? ದುಡ್ಡು ಕೊಟ್ಟೇ ಕೊಡ್ತಾನೆ. ಹೋಗ್ತೀವಿ ಸೀದಾ
ನನಗೊಂದು 1000 ರೂಪಾಯಿ ದುಡ್ಡು ಬೇಕು. ಅವ್ರ ಹತ್ರ ಇರುತ್ತಾ ಇಲ್ವಾ ಗೊತ್ತಿಲ್ಲ. ನಾವೇನು ಮಾಡ್ತೀವಿ, ನಂಬಿಕೆ ನಮಗೆ ಕೊಡ್ತಾನೆ. ಅದೇ ಥರ ಇನ್ನೊಂದು ಕಡೆ ಹೋಗ್ತೀವಿ, ಏನು ಮಾಡ್ತೀವಿ, ನಮಗೆ ಹುಷಾರಿಲ್ಲ, ಫಸ್ಟ್ ಏನು ಮಾಡ್ತೀವಿ, ಹಾಸ್ಪಿಟ್ಲು ಫಿಕ್ಸು. ಡಾಕ್ಟ್ರು ಏನು ಹೇಳು, ಡಾಕ್ಟ್ರು ಅವರು ದೇವ್ರಿಗಿಂತ ನೆಕ್ಸ್ಟ್ ಅವ್ರು ಎಲ್ಲ ಥರ ಟ್ರೀಟ್ಮೆಂಟ್ ಕೊಡ್ತಾರಪ್ಪ, ಡಾಕ್ಟ್ರು ಮಾತ್ರ ಪರ್ಫೆಕ್ಟು ಅನ್ಕೊಂತೀವಿ. ಫಸ್ಟ್ ಏನು ಮಾಡ್ತೀವಿ, ಡಾಕ್ಟ್ರ್ ಹತ್ರ ಹೋಗ್ತೀವಿ. ಅದೇ ಥರ ಏನು ಮಾಡ್ತೀವಿ, ಯಾವುದೋ ಒಂದು ನಮಗೊಂದು ಕೆಲಸ ಆಗಬೇಕಾಗಿರುತ್ತೆ, ಒಂದು ಕೆಲಸ ಒಬ್ರ ಹತ್ರ ಕೇಳಕ್ಕೆ ಹೋಗ್ತೀವಿ. ನಮ್ಮ ಮೇಲೆ ನಮಗೆ ನಂಬಿಕೆ ಜಾಸ್ತಿ, ದೇವ್ರ ಮೇಲೆಲ್ಲ. ನಮ್ಮ ಮೇಲೆ ನಮಗೆ ನಂಬಿಕೆಯಿಂದ ನನಗೆ ಕೆಲಸ ಸಿಕ್ಕೇ ಸಿಗುತ್ತೆ, ನಮಗೆ ಕೆಲಸ ಮಿಸ್ ಆಗೋದೇ ಇಲ್ಲ, ಹೋಗ್ತೀವಿ. ಯಾರಿಗೆ ಕೇಳಲ್ಲ, ಯಾರಿಗೂ ಕೇಳಲ್ಲ. ನಮಗೇನು ಬೇಕಾಗಿರುತ್ತೆ, ನಮಗೆ ನಂಬಿಕೆ ಯಾವ್ದ್ರ ಮೇಲಿರುತ್ತೆ, ಡಾಕ್ಟ್ರ್ ಮೇಲಿರುತ್ತೆ. ನಮಗೆ ದುಡ್ಡು ಕೊಡ್ತಾನೆ ಅಂತ ಯಾರು ಹೇಳಿರ್ತಾರಲ್ಲ, ನಂಬಿಕೆ ಇರುತ್ತಲ್ಲ, ಆ ವ್ಯಕ್ತಿ ಮೇಲಿರುತ್ತೆ. ಮತ್ತು ಕೆಲಸದಲ್ಲಿ ಹೆಚ್ಚಾಗಿ ನಮಗೆ ನಂಬಿಕೆ ಇರುತ್ತೆ. ಆದರೆ ಎಂಡ್ ಆಫ್ ದ ಡೇ ನಾವು ಬಂದು ನೋಡೋದಾದರೆ ನಮ್ಮ ಹತ್ರ ಕಾಯಿಲೆ ವಾಸಿಯಾಗಿರಲ್ಲ, ನಾವು ಕೇಳಿದವ್ರು ದುಡ್ಡು ಕೊಟ್ಟಿರಲ್ಲ, ನಾವು ಅನ್ಕೊಂಡಿದ್ದ ಕೆಲಸ ಆಗಿರಲ್ಲ. ಅವಾಗ ಏನು ಮಾಡ್ತೀವಿ, ಏಸಪ್ಪ ನೀನೇ ಏನಾದರೂ ಮಾಡಬೇಕು. ಈಗ ದೇವ್ರು ನಮಗೆ ಏನಾಗಿದ್ದಾರೆ ಇಲ್ಲಿ, ಪ್ರಿಯಾರಿಟಿನ ಸೆಕೆಂಡ್ ಆಪ್ಷನ್ನ? ದೇವ್ರು ನಮಗೇನು ಸೆಕೆಂಡ್ ಆಪ್ಷನ್ನು. ನಾವು ದೇವ್ರನ್ನ ಯಾವಾಗೆಲ್ಲ ನಾವು ಸೆಕೆಂಡ್ ಆಪ್ಷನ್ ಆಗಿ ನೋಡ್ತಿದ್ದೇವೋ, ಆದರೂ ದೇವ್ರು ನಮಗೆ ಹೇಳ್ತಿದ್ದಾರೆ, ಒಂದೇ ಮಾತು ಹೇಳ್ತಿರೋದು, ನನಗೆ ನೀವು ಪ್ರಿಯಾರಿಟಿ ಕೊಡ್ರಿ, ನಾನೆಲ್ಲವನ್ನೂ ಒತ್ತು ನಡೆಸ್ತೇನೆ. ಆದರೆ ನಾವು ಮನುಷ್ಯರನ್ನೇ ನೋಡಿಕೊಂಡು, ಮನುಷ್ಯರನ್ನೇ ನಂಬಿ, ಮನುಷ್ಯರಿಂದನೇ ಹೋಗೋರಾಗಿದ್ದೇವೆ. ದೇವ್ರ ಮಾತಿಗೆ ಎಲ್ಲಾದರೂ ನಾವು ವಿಧೇಯರಾಗಿ ನಡೀತಿದ್ದೇವೆ ಅಂತ ಅಂದರೆ ಅದು ದೇವ್ರು ತೋರಿಸ್ತಾರೆ ನಮಗೆ, ಇಂಥ ಜಾಗದಲ್ಲಿ ನೀವು ಇದನ್ನು ಮಾಡಬೇಕು ಅಂತ ದೇವ್ರು ಹೇಳಿದ್ದಾರೆ. ದೇವ್ರು ಹೇಳಿದ್ದಾರೆ ಅಂದರೆ ದೇವರೇ ಬಂದು ಹೇಳಬೇಕು ಅಂತ ಏನಿಲ್ವಲ್ಲ. ನಮಗೊಂದು ಆಲೋಚನೆ ಕೊಡ್ತಾನೆ ಪವಿತ್ರಾತ್ಮನ ಮುಖಾಂತರ. ನಾವು ಆ ಥರ ನಡೀತಿಲ್ಲ, ನಮಗೇನೋ ಸರಿ ಆಗ್ತಿಲ್ಲ, ನಾವು ಮಾಡೋ ಕೆಲಸದಲ್ಲಿ ಏನೂ ನಮಗೆ ಸಫಲ ಆಗ್ತಿಲ್ಲ ಅಂದರೆ ಕಾರಣ ಏನಂತ, ನಾವು ಮನುಷ್ಯರನ್ನ ನಂಬಿ ಹಿಂದೆ ಹೋಗ್ತಾ ಇದ್ದೀವಿ ಅಂತ ಅರ್ಥ. ಆದಿಕಾಂಡದಲ್ಲಿ 22ನೇ ಅಧ್ಯಾಯ 1ರಿಂದ 12ನೇ ವಾಕ್ಯ ಓದ್ಕೊಳ್ಳೋಣ. ಆದಿಕಾಂಡ 22ನೇ ಅಧ್ಯಾಯ 1ನೇ ವಚನದಿಂದ 12ನೇ ವಚನ ತನಕ. ಕಟ್ಟಿಗೆಯನ್ನು ಒಟ್ಟಿ ತನ್ನ ಮಗನಾದ ಇಸಾಕನ ಕೈಕಾಲುಗಳನ್ನು ಬಿಗಿದು ಅವನನ್ನು ವೇದಿಯಲ್ಲಿ ಕಟ್ಟಿಗೆಯ ಮೇಲೆ ಇಟ್ಟನು. ಆದರೆ ತನ್ನ ಮಗನನ್ನು ವಧಿಸುವುದಕ್ಕೆ ಅವನು ಕೈಚಾಚಿ ಕತ್ತಿಯನ್ನು ಹಿಡಿದುಕೊಳ್ಳಲು ಯೆಹೋವನ ದೂತನು ಆಕಾಶದೊಳಗಿಂದ ಅಬ್ರಹಾಮನೇ ಅಬ್ರಹಾಮನೇ ಎಂದು ಅವನನ್ನು ಕರೆದನು. ಅದಕ್ಕೆ ಅಬ್ರಹಾಮನು ಇಗೋ ಇದ್ದೇನೆ ಅಂದನು. ಆ ದೂತನು ಅವನಿಗೆ, ನಿನ್ನ ಹುಡುಗನ ಮೇಲೆ ಕೈ ಹಾಕಬೇಡ, ಅವನಿಗೆ ಏನೂ ಮಾಡಬೇಡ. ನೀನು ನಿನ್ನ ಒಬ್ಬನೇ ಮಗನನ್ನಾದರೂ ನನಗೆ ಸಮರ್ಪಿಸುವುದಕ್ಕೆ ಹಿಂದೆಗೆಯಲಿಲ್ಲವಾದ್ದರಿಂದ ನೀನು ದೇವರಲ್ಲಿ ಭಯಭಕ್ತಿಯುಳ್ಳವನೆಂದು ಈಗ ತೋರಬಂತು ಎಂದು ಹೇಳಿದನು. ನಾವು ಈ ವಾಕ್ಯದಲ್ಲಿ ಅಬ್ರಹಾಮನ ಬಗ್ಗೆ ನೋಡೋದಾದರೆ, ಅಬ್ರಹಾಮನಿಗೆ ದೇವರು ಹೇಳ್ತಾರೆ, ಮೇಲ್ಗಡೆ ಫಸ್ಟ್ನೇ ವಾಕ್ಯದಲ್ಲಿ ಹೇಳ್ತಾರೆ ಏನಂದರೆ, ಅಬ್ರಹಾಮನೇ ಎಂದು ಕರೆಯಲು
ಇಗೋ ಇದ್ದೇನೆ ಅಂದನು. ಆಗಲಾತನು ನಿನಗೆ ಪ್ರಿಯನಾಗಿರೋ ಒಬ್ಬನೇ ಮಗನಾದ ಇಸಾಕನನ್ನು ತೆಗೆದುಕೊಂಡು ಮೋರಿಯಾ ದೇಶಕ್ಕೆ ಹೋಗಿ ಅಲ್ಲಿ ಅವನನ್ನು ನಾನು ಹೇಳುವ ಸ್ಥಳದಲ್ಲಿ ಸರ್ವಾಂಗ ಹೋಮ ಮಾಡಬೇಕು ಅಂತ ದೇವರು ಅಬ್ರಾಹಮನಿಗೆ ಹೇಳ್ತಾರೆ. ಯಾವಾಗ ಹೇಳ್ತಾರೆ ಅಬ್ರಾಹಮನಿಗೆ? ಅಬ್ರಾಹಮನ್ ಫಿಲಿಸ್ಟಿಯ ದೇಶದಲ್ಲಿ ಇರ್ತಾನೆ. ಮೋರಿಯಾ ದೇಶಕ್ಕೂ ಫಿಲಿಸ್ಟಿಯ ದೇಶಕ್ಕೂ ಮಿನಿಮಮ್ ಒಂದು 65 to 100 ಕಿಲೋಮೀಟರ್ ಇದೆಯಂತೆ. ನಾವು ಒಂದು ಮಿಡಲಲ್ಲಿ ಇಟ್ಕೊಳ್ಳೋಣ, 80 ಕಿಲೋಮೀಟರ್ಸ್ ದೂರದಲ್ಲಿ ಇದ್ದಾಗ ದೇವ್ರು ಹೇಳ್ತಾರೆ ಹೋಗಿ ಸರ್ವಾಂಗ ಹೋಮ ಅರ್ಪಿಸು. ನಾವಾಗಿದ್ರೆ ಅದು ಆಮೇಲೆ ರೀಸನ್ ಬೇರೆ. ಅಬ್ರಾಹ್ಮನಲ್ಲಿ ಒಂದೇ ಒಂದು ಕಾರಣ ಕೂಡ ಹೇಳೋದಿಲ್ಲ. ದೇವ್ರೆ ಅವನೇನಾದ್ರೂ ಕಾರಣ ಹೇಳ್ಬೋದಿತ್ತು. ನಾನೇನು ಯೋಚನೆ ಮಾಡೋದಂದ್ರೆ, ಅಷ್ಟು ದೂರ ಯಾಕಪ್ಪ ಹೋಗ್ಬೇಕು, ಇಲ್ಲೇ ಕೊಡ್ತೀನಿ. ಹೋಗ್ತಿರೋದೇ ಸರ್ವಾಂಗ ಹೋಮ ಮಾಡೋದಕ್ಕೆ, ಮಗನ ಸಾಯಿಸೋದಕ್ಕೆ. ಆಯಿತು, ನಾನು ಅಷ್ಟು ದೂರ ಏನಕ್ಕೆ ಹೋಗ್ಬೇಕು? ನನ್ನ ಟೈಮ್ ವೇಸ್ಟು, ನನ್ನ ಪ್ರಯಾಸ ವೇಸ್ಟು. ನಾವಾಗಿದ್ದರೆ ನಮ್ಮ ಕಾರಲ್ಲಿ ಪೆಟ್ರೋಲ್ ಇಲ್ಲ ಸ್ವಾಮಿ ಅಂದ್ಬಿಡ್ತಿದ್ವಿ, ಇಲ್ಲ ನಮ್ಮ ಬೈಕಲ್ಲಿ ಪೆಟ್ರೋಲ್ ಇಲ್ಲ ಅಂದ್ಬಿಡ್ತಿದ್ವಿ. ಆದರೆ ಅವ್ನು ಬೆಳಗ್ಗೆನೆ ಅದರಲ್ಲಿ ಎಷ್ಟು ಸ್ಪಷ್ಟವಾಗಿ ಹೇಳ್ತಾ ಇದೆ ಅಂದರೆ, 3ನೇ ವಾಕ್ಯದಲ್ಲಿ ಬೆಳಗ್ಗೆ ಅಬ್ರಾಹ್ಮನ ಎದ್ದು ಕತ್ತೆಗೆ ತಡಿ ಹಾಕಿಸಿದ್ದು. ಬೆಳಗ್ಗೆ ಅವ್ನು ರಾತ್ರಿ, ನನ್ನ ಪ್ರಕಾರ ಮೋಸ್ಟ್ಲಿ ದೇವ್ರು ರಾತ್ರಿ ಎಲ್ಲಿರ್ತಾರೆ, ಅವ್ನು ಬೆಳಗ್ಗೆ ಏನು ಕ್ವಶನ್ನೇ ಮಾಡಿಲ್ಲ ದೇವರಿಗೆ. ಬೆಳಗ್ಗೆ ಎದ್ದ ಕತ್ತೆಗೆ ತಡಿ ಹಾಕ್ಸ್ದ. ಆದರೆ ಅವನಿಗೆ ಅದು ಸಿಕ್ಕಿರೋ ಸ್ಥಳ ಯಾವಾಗ? 3ನೇ ದಿನದಲ್ಲಿ. 4ನೇ ವಾಕ್ಯದಲ್ಲಿ ಹೇಳ್ತಿದೆ, 3ನೇ ದಿನದಲ್ಲಿ ಅಬ್ರಾಹ್ಮನು ಕಣ್ಣೆತ್ತಿ ನೋಡುವಾಗ ಆ ಸ್ಥಳವು ದೂರದಲ್ಲಿ ಕಾಣಿಸಲು. 2 ದಿನ ಟ್ರಾವೆಲ್ ಮಾಡಿದ್ದಾರೆ, ಮಗನ್ ಕರ್ಕೊಂಡು, ಕತ್ತೆ ಕರ್ಕೊಂಡು, ಎಲ್ಲ ಇಲ್ಲಿಂದನೇ ತಗೊಂಡೋಗಿದ್ದಾರೆ ಅವರು. ಅವಾಗಲೂ ಅಬ್ರಾಹ್ಮನಿಗೆ ಏನು ಬಂದಿಲ್ಲ? ದೇವ್ರ ಮೇಲೆ ಅಪನಂಬಿಕೆ ಬಂದಿಲ್ಲ. ಯಾಕಂದರೆ ದೇವ್ರ ಆತನ ಮೊದಲ ಪ್ರಿಯಾರಿಟಿ ಆಗಿದ್ರು, ಆ ಪ್ರಾಧಾನ್ಯತೆ ದೇವರಿಗೆ ಕೊಟ್ಟಿದ್ದವನು. ಆದ್ದರಿಂದ ಅಬ್ರಾಹ್ಮನಿಗೆ ಯಾವುದೇ ಸ್ಥಳದಲ್ಲೂ ಅವನು 2 ದಿವಸದಲ್ಲಿ ಅವನ ಮನಸ್ಸು ಬದಲಾಗ್ಬೋದಿತ್ತು. ಯಾಕೆ ನಾನು ನನ್ನ ಮಗನ ಕೊಡಬೇಕು? ದೇವರೇ ಕೊಟ್ಟಿರೋ ಮಗ ಅಲ್ವಾ, ಬದಲಾಗ್ಬೋದಿತ್ತು. ಆದರೆ ದೇವರಿಗೊಂದು ಕ್ವಶನ್ ಕೂಡ ಮಾಡಲಿಲ್ಲ ಅಬ್ರಾಹ್ಮನ್. ಯಾಕಂದರೆ ದೇವರು ಆತನ ಪ್ರಿಯಾರಿಟಿ ಆಗಿದ್ರು. ಅದೇ ವಾಕ್ಯದಲ್ಲಿ ಲಾಸ್ಟಿಗೆ 18ನೇ ವಾಕ್ಯದಲ್ಲಿ ನೋಡ್ತೇವೆ. ಇದೆಲ್ಲ ಆದಮೇಲೆ ದೇವರು ಆತನಿಗೆ ದೊಡ್ಡ ಆಶೀರ್ವಾದ ಮಾಡ್ತಾರೆ. ನೀನು ನನ್ನ ಮಾತನ್ನು ಕೇಳಿದ್ದರಿಂದ ಭೂಮಿಯ ಎಲ್ಲ ಜನಾಂಗಗಳಿಗೂ ನಿನ್ನ ಸಂತತಿಯ ಮೂಲಕ ಆಶೀರ್ವಾದ ಉಂಟಾಗುವುದು ಎಂಬುದಾಗಿ ಯೆಹೋವನು ತನ್ನ ಆಣೆ ಇಟ್ಟು ಹೇಳಿದ್ದಾನೆ ಅಂದನು. ಯೇಸು ಸ್ವಾಮಿ ದೇವ್ರು ಎಷ್ಟು ಸ್ಪಷ್ಟವಾಗಿ ಹೇಳ್ತಾ ಇದ್ದಾರೆ ಇಲ್ಲಿ. ಅವನಿಗೊಂದು ಪರೀಕ್ಷೆ ಮಾಡಿದ್ದಷ್ಟೇ ದೇವರು. ಅವನು ಕೇಳ್ಬೋದಿತ್ತು, ದೇವ್ರಿಗೆ ಏನಾದರೂ ಒಂದು ಆಪ್ಷನ್ ಕೇಳ್ಬೋದಿತ್ತು, ಇದು ಬಿಟ್ಟರೆ ಬೇರೆ ಆಪ್ಷನ್ನೇ ಇಲ್ವಾ? ನಾವಿವಾಗ ಏನಾದರೂ ನಮಗೊಂದು ಕೆಲಸ ಮಾಡ್ರಿ ಅಂತ ಹೇಳಿದ್ರೆ ನಾವೇನು ಹೇಳ್ತೀವಿ? ಇವತ್ತೇ ಮಾಡಬೇಕಾ, ನಾಳೆ ಮಾಡಿದ್ರಾಗಲ್ವಾ, ಇದೇ ಕೆಲಸ ಮಾಡಬೇಕಾ, ಇದ್ರ ಬದಲು ಅದನ್ನು ಮಾಡಿದ್ರಾಗಲ್ವಾ? ದೇವರೊಂದು ಮಾತು ಹೇಳ್ತಿದ್ದಾರೆ ಅಂದರೆ ದೇವರೊಂದು ಆಲೋಚನೆ ಇರುತ್ತೆ, ದೇವ್ರದೊಂದು ಉದ್ದೇಶ ಇರುತ್ತೆ. ಅವ್ರು ಹೇಳೋವಾಗ ನಾವು ಆಪ್ಷನ್ ಕೇಳ್ತಾ ಹೋದರೆ ಏನರ್ಥ? ದೇವ್ರ ಮೇಲೆ ನಮಗೆ ನಂಬಿಕೆ ಇಲ್ಲ ಅಂತ ಅರ್ಥ. ಇದೇ ರೀತಿ ಲೋಕದಲ್ಲಿ ಒಬ್ಬರು ತಂದೆ ಮಕ್ಕಳಿಗೆಲ್ಲ ಕರ್ಕೊಂಡು, ಅವ್ರಿಗೊಂದು 2-3 ಮಕ್ಳು ಇರ್ಬೋದು, ಮಕ್ಳಿಗೆ ಕರ್ಕೊಂಡು ಎಲ್ಲಾದರೂ ಹೊರಗಡೆ ಟ್ರಿಪ್ಪಿಗೆ ಹೋಗೋಣ ಅನ್ಕೊಂತಾರೆ. ಯಾವ ಟ್ರಿಪ್ಪಿಗೆ? ಒಂದು ವಂಡರ್ಲಾಗೆ ಹೋಗೋಣ ಅಂತ ಅನ್ಕೊಂತಾರೆ ಅನ್ಕೊಳ್ರಿ. ತುಂಬ ದಿವಸ ಆಗಿರುತ್ತೆ, ಮಕ್ಳಿಗೆ ಬೇಜಾರಾಗಿರ್ಬೋದು ಅಂತ. ಮಕ್ಕಳು ಸರಿ ಆಯಿತು ಅಂತ ಎಲ್ಲ ಫ್ಯಾಮಿಲಿಯರಿಗೆಲ್ಲ ಹೇಳ್ತಾರೆ, ಅವ್ರ ಹೆಂಡತಿ ಮಕ್ಕಳಿಗೆಲ್ಲ ಹೇಳ್ತಾರೆ. ಎಲ್ಲರೂ ರೆಡಿ ಆಗ್ತಾರೆ. ರೆಡಿಯಾಗಿ ಎಲ್ಲಿಗೆ ಹೋಗ್ತಾರೆ? ಫಸ್ಟು ವಂಡರ್ಲಾಗೆ ಹೋಗ್ಬೇಕಲ್ಲ, ಫಸ್ಟ್ ರೈಲ್ವೆ ಸ್ಟೇಷನ್ಗೆ ಹೋಗ್ಬೇಕಾ? ರೈಲ್ವೆ ಸ್ಟೇಷನ್ಗೆ ಹೋಗ್ತಾರೆ. ಮಕ್ಳಿಗೆ ಗೊತ್ತಿಲ್ಲ ದೇವ್ರು ಎಲ್ಲಿ ಕರ್ಕೊಂಡು ಹೋಗ್ತಿದ್ದಾರೆ ಅಂತ. ಅಲ್ಲಿಗೆ ಹೋದ್ಮೇಲೆ ರೈಲ್ವೆ ಸ್ಟೇಷನಲ್ಲಿ ಒಂದು ಸಣ್ಣ ಪಾರ್ಕ್ ಇರುತ್ತೆ. ಮಕ್ಕಳು ಆಟ ಆಡೋಕ್ಕೆ ಸ್ಟಾರ್ಟ್ ಮಾಡ್ತಾರೆ, ಯಾಕಂದರೆ ಇನ್ನೂ ಟ್ರೈನ್ ಬರೋಕ್ಕೆ ಟೈಮ್ ಐತೆ. ಸರಿ, ಇನ್ನೇನು ಟ್ರೈನ್ ಬರುತ್ತೆ ಅಂತ ಅನೌನ್ಸ್ ಆಯಿತು, ಈಗ ಹೋಗ್ಬೇಕು. ಆದರೆ ಮಕ್ಕಳು ಬರಲ್ಲ, ಇಲ್ಲಿ ಆಟ ಆಡ್ತಾ ಇರ್ತಾರಲ್ಲ. ಯಾಕಂದರೆ ಮಕ್ಳಿಗೆ ಗೊತ್ತಿಲ್ಲ ನಮ್ಮ ಅಪ್ಪ ಕರ್ಕೊಂಡು ಹೋಗ್ತಿರೋದು ವಂಡರ್ಲಕ್ಕೆ ಅಂತ. ಅವ್ರಿಗೆ ಇಲ್ಲಿ ಸಿಕ್ಕಿರೋ ಸಣ್ಣ ಪಾರ್ಕ್ ಏನಾಗಿರುತ್ತೆ? ದೊಡ್ಡದಾಗಿರುತ್ತೆ. ಅವಾಗ ಏನು ಮಾಡ್ತಾರೆ ಮಕ್ಕಳು? ನಾನು ಬರಲ್ಲ ಅಂತ ಹೇಳ್ತಾರೆ. ಆದರೆ ಅವರಪ್ಪ ಕೇಳೋದಿಲ್ಲ, ಅವರಾಗಲೇ ಫಿಕ್ಸ್ ಆಗಿರ್ತಾರೆ ಹೋಗ್ಬೇಕು ಅಂತ. ಅವ್ರಿಗೆ ಕಷ್ಟಪಟ್ಟು ಹೇಳ್ಕೊಂಡು ಹೋಗ್ತಾರೆ. ಯಾಕೆ? ದೇವ್ರು ನಮಗೂ ಕೂಡ ಒಂದು ಕಾರ್ಯವನ್ನು ಇಟ್ಟಿದ್ದಾರೆ. ಆದರೆ ದೇವ್ರು ನಮಗೆ ಕಷ್ಟಪಟ್ಟು ಹೇಳ್ಕೊಂಡು ಹೋಗಲ್ಲ. ಯಾಕೆ ಹೇಳ್ರಿ? ನಮಗೊಂದು ದೇವ್ರೊಂದು ಕೆಲಸವನ್ನು ಇಟ್ಟಿದ್ದಾರೆ, ನಮಗೆ ಮಾಡು ಅಂತ ಹೇಳ್ತಾರೆ. ಆದರೆ ನಮಗೆ ಕಷ್ಟಪಟ್ಟು ಹೇಳ್ಕೊಂಡು ಹೋಗಲ್ಲ, ನಮಗೆ ಕಷ್ಟಪಟ್ಟು ಮಾಡಿಸಲ್ಲ, ಒತ್ತಾಯ ಪೂರ್ವಕವಾಗಿ ನಮ್ಮನ್ನು ಮಾಡಕ್ಕೆ ಬಿಡಲ್ಲ. ಯಾಕೆ ಹೇಳಿ?
ಆ ಮಕ್ಕಳಿಗೆ ಅವ್ರ ತಂದೆ ಎಲ್ಲಿ ಕರ್ಕೊಂಡು ಹೋಗ್ತಾರಂತ ಗೊತ್ತಿರಲಿಲ್ಲ. ಆದರೆ ನಮಗೆ ಗೊತ್ತು, ನಮಗೇನು ಕೆಲಸ ಹೇಳಿದಾರಂತ ಬರ್ದೇ ಇಟ್ಟಿದ್ದಾರೆ, ಓದ್ತಿದ್ದೀವಿ, ಕೇಳ್ತಾ ಇದ್ದೀವಿ, ಆದರೆ ನಾವು ಮಾಡ್ತಾ ಇಲ್ಲ. ನಾವು ಎಷ್ಟೊಂದು ಸಲ ನೋಡೋದಾದರೆ ಒಂದು ವಾಕ್ಯದಲ್ಲಿ ದೇವರು ಯೇಸು ಸ್ವಾಮಿ ಎಲ್ಲಾದರೂ ನನಗೆ ಪ್ರಿಯಾರಿಟಿ ಕೊಟ್ರಿ ಅಂತ ವಾಕ್ಯದಲ್ಲಿ ಹೇಳಿದಾರ? ತುಂಬ ಕಡೆ ಹೇಳಿದ್ದಾರೆ. ಆದರೆ ಸ್ಪೆಷಲಾಗಿ ನೋಡೋದಾದರೆ ಲೂಕ ಬರೆದ ಸುವಾರ್ತೆ ಗ್ರಂಥ 38ನೇ ಅಧ್ಯಾಯ 42 ಲೂಕ ಬರೆದ ಸುವಾರ್ತೆ ಗ್ರಂಥ 10ನೇ ಅಧ್ಯಾಯ 38ರಿಂದ 42. ಲೂಕ 10:38-42. ನನ್ನೊಬ್ಬಳನ್ನೇ ಬಿಟ್ಟಿದ್ದಾಳೆ, ಇದಕ್ಕೆ ನಿನಗೆ ಚಿಂತೆ ಇಲ್ಲವೋ? ನನಗೆ ನೆರವಾಗಬೇಕೆಂದು ಆಕೆಗೆ ಹೇಳು ಅಂದಳು. ಸ್ವಾಮಿಯು ಆಕೆಗೆ, ಮಾರ್ತಾಳೆ ಮಾರ್ತಾಳೆ, ನೀನು ಅನೇಕ ವಿಷಯವಾಗಿ ಚಿಂತೆಯಲ್ಲಿಯೂ ಗಡಿಬಿಡಿಯಲ್ಲಿಯೂ ಸಿಕ್ಕಿಕೊಂಡಿದ್ದಿ. ಕೆಲವು ಮಾತ್ರ ಬೇಕಾದದ್ದು, ಅಥವಾ ಒಂದೇ. ಮರಿಯಳು ಆ ಉತ್ತಮ ಭಾಗವನ್ನು ಆರಿಸಿಕೊಂಡಿದ್ದಾಳೆ, ಅದು ಆಕೆಯಿಂದ ತೆಗೆಯಲ್ಪಡುವುದಿಲ್ಲ ಎಂದು ಉತ್ತರ ಕೊಟ್ಟನು. ಇಲ್ಲಿ ಸ್ಪಷ್ಟವಾಗಿ ನೋಡ್ತೇವೆ, ಮಾರ್ತಳು ಮರಿಯಳು ಅಂತ ಇಬ್ಬರು ಸಹೋದರಿ ಇರ್ತಾರೆ. ಯೇಸು ಸ್ವಾಮಿ ಅವ್ರ ಮನೆಗೆ ಹೋಗಿ ಉಳ್ಕೊಂಡಿರ್ತಾರೆ. ಆ ಜಾಗದಲ್ಲಿ ಮಾರ್ತಾಳೆ ಏನು ಮಾಡ್ತಿರ್ತಾಳೆ, ಮನೆಗೆ ಎಷ್ಟು ಬಂದಿರ್ತಾರೆ ಅಂದಾಗ ಏನು ಮೊದಲು ಪ್ರಿಫರೆನ್ಸು, ಊಟಕ್ಕೆ, ತಿನ್ನೋಕ್ಕೆ, ಕುಡಿಯೋಕ್ಕೆ ಎಲ್ಲ ಅವ್ರಿಗೆ ವ್ಯವಸ್ಥೆ ಮಾಡಬೇಕು. ಮಾರ್ತಾಳು ಅದರಲ್ಲಿ ತುಂಬ ಬ್ಯುಸಿಯಾಗಿರ್ತಾಳೆ. ಆದರೆ ಮರಿಯಳಿಗೇನು, ಯಾರು ನಾವು ನೋಡೇ ಇಲ್ಲ, ನಾವು ಇದುವರೆಗೂ ಯೇಸು ಸ್ವಾಮಿ ಬಗ್ಗೆ ಕೇಳ್ತಾ ಇದ್ವಿ, ಯೇಸು ಸ್ವಾಮಿನೇ ಕಣ್ಮುಂದೆ ನಾವು ನೋಡ್ತಾ ಇದ್ದೀವಿ, ಅವ್ರ ಮಾತನ್ನು ಕೇಳಬೇಕು. ಮರಿಯಳಿಗಿದ್ದೇನೋ ಯೇಸು ಸ್ವಾಮಿ ಮಾತನ್ನು ಕೇಳಬೇಕು, ಅವ್ರ ಪಾದದ ಬಳಿಯಲ್ಲಿ ಕೂತ್ಕೊಂಡು ಕೇಳ್ತಾ ಇರ್ತಾಳೆ. ಆದರೆ ಮಾರ್ತಾಳಿಗೆ ಒಬ್ಬಳೇ ಕೆಲಸ ಮಾಡಿ 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 ಸಾಕಾಗಿ ಬರ್ತಾಳೆ. ಏನಂತ ಕೇಳ್ತಾಳೆ, ಅಪ್ಪ ನೀನು ನೋಡ್ತಾ ಇದೆಯಾ ನಾನು ಕಷ್ಟಪಡೋದು, ಇವಳು ಆರಾಮಾಗಿ ಕುಂತಿದ್ದಾಳೆ ಇಲ್ಲಿ, ನೀನು ಹೇಳ್ಬಾರ್ದಾ ಹೋಗಿ ಸಪೋರ್ಟ್ ಮಾಡು ಅಂತ, ಸ್ವಲ್ಪ ಹೆಲ್ಪ್ ಮಾಡು ಅಂತ ಹೇಳ್ಬಾರ್ದಾ ಅಂತಲ್ಲಿ ದೇವರಲ್ಲಿ ಅದರಲ್ಲಿ ಸ್ಪಷ್ಟವಾಗಿ ಹೇಳ್ತಾರೆ. ಕೆಲವು ಮಾತ್ರ ಬೇಕಾದದ್ದು, ಅಥವಾ ಒಂದೇ. ಆ ಕೆಲವು ಏಸು ಮಾತ್ರ, ಆತನ ವಾಕ್ಯಗಳು ಮಾತ್ರ, ಆತನ ಮಾತು ಮಾತ್ರ ಸ್ಪಷ್ಟವಾಗಿ ಹೇಳ್ತಾರೆ. ಒಂದೇ ನಮಗೆ ಬೇಕಾಗಿರೋದು, ಮತ್ತೇನು ಅಲ್ಲ. ಲೋಕದ ವಿಷಯಗಳೆಲ್ಲ, ಲೋಕದ ಕಾರ್ಯಗಳೆಲ್ಲ, ಮನುಷ್ಯರಲ್ಲ, ಮನುಷ್ಯರಿಂದ ಬರುವ ಪ್ರೀತಿಯಲ್ಲ, ಮನುಷ್ಯರಿಂದ ಬರುವ ಗೌರವ ಅಲ್ಲ. ಬೇಕಾಗಿರೋದು ನಮಗೇನು, ಯೇಸು ಸ್ವಾಮಿ ವಾಕ್ಯ ಮಾತ್ರ. ಮತ್ತೆ ನಾವು ಯಾವಾಗ ದೇವರಿಗೆ ನಾವು ಪ್ರಿಯಾರಿಟಿ ಕೊಡ್ತೀವಿ, ದೇವರಿಗೆ ಪ್ರಿಯಾರಿಟಿ ಕೊಡೋದಂದರೆ ಹೇಗೆ? ಮತ್ತೆ ಯೋಹಾನ 1:1 ನೋಡೋದಾದರೆ, ಆದಿಯಲ್ಲಿ ವಾಕ್ಯವಿತ್ತು, ಆ ವಾಕ್ಯವು ದೇವರ ಬಳಿಯಲ್ಲಿತ್ತು, ಆ ವಾಕ್ಯವೇ ದೇವರಾಗಿತ್ತು. ನಾವು ಯಾವಾಗ ದೇವರ ವಾಕ್ಯಕ್ಕೆ ನಾವು ವಿಧೇಯರಾಗಿ ನಡಿತೇವೋ, ಯಾವಾಗ ದೇವರ ವಾಕ್ಯಕ್ಕೆ ನಾವು ಪ್ರಿಯಾರಿಟಿ ಕೊಡ್ತಾ ಹೋಗ್ತೇವೋ, ಅವಾಗ ನಾವು ಯಾರಿಗೆ ಪ್ರಿಯಾರಿಟಿ ಕೊಟ್ಟಂಗೆ? ದೇವ್ರಿಗೆ ಪ್ರಿಯಾರಿಟಿ ಕೊಟ್ಟಂಗೆ. ಎಲ್ಲೂ ನಾವು ದೇವರನ್ನೇ ಕರ್ಕೊಂಬಂದು ದೇವ್ರ ಸೇವೆ ಮಾಡೋಕ್ಕೆ ಆಗೋದಿಲ್ಲ ನಮ್ಮ ಕೈಲಿ. ವಾಕ್ಯವನ್ನು ನಮ್ಗೆ ಕೊಟ್ಟಿದ್ದಾರೆ, ಆ ವಾಕ್ಯದ ರೀತಿ ನಡಿ ಅಂತ ಹೇಳ್ತಿದ್ದಾರೆ. ಆ ವಾಕ್ಯದ ಮುಖಾಂತರ ನಾವು ಬೇರೆಯವ್ರಿಗೆ ನಾವು ತಿಳಿಸಿದ್ರೆ ತಾನೇ ಆ ವಾಕ್ಯ ಗೊತ್ತೋದು. ಈಗ ಬೇರೆ ಯಾರೋ ಗೊತ್ತಿಲ್ಲದವರಿಗೆ ಇವೆಲ್ಲ ಹೇಳಿದ್ರೆ, ನೀವು ಹಂಗೆ ಮಾಡ್ತೀರಾ ಹಿಂಗೆ ಅವ್ರಿಗೇನು ಗೊತ್ತೇ ಇರಲ್ಲ. ನಾವು ಕೇಳ್ತಾ ಇದ್ದೇವೆ. ಜೆಫನ್ಯ 1ನೇ ಅಧ್ಯಾಯ 18ನೇ ವಾಕ್ಯದಲ್ಲಿ ಅನ್ಕೊಂತೀನಿ, ಜೆಫನ್ಯನ ಬರೆದ ಪುಸ್ತಕ 1ನೇ ಅಧ್ಯಾಯ 12ನೇ ವಾಕ್ಯದಲ್ಲಿ ಈ ಥರ ಹೇಳುತ್ತೆ, ಆ ಕಾಲದಲ್ಲಿ ನಾನು ದೀಪಗಳನ್ನು ಹಿಡಿದು ಯೆರೂಸಲೇಮನ್ನೆಲ್ಲ ಹುಡುಕಿ ಬಿಡುವೆನು, ಯೆಹೋವನ ಮೇಲನ್ನಾಗಲಿ ಕೇಡನ್ನಾಗಲಿ ಮಾಡನು ಎಂದು ಮನಸ್ಸಿನೊಳಗೆ ಅಂದುಕೊಳ್ಳುವವರಾಗಿ ಮಡ್ಡಿಯ ಮೇಲೆ ಮಂದವಾಗಿರುವ ದ್ರಾಕ್ಷಾರಸಕ್ಕೆ ಸಮಾನರಾದ ಜನರನ್ನು ದಂಡಿಸುವೆನು ಅಂತ ಯೇಸು ಸ್ವಾಮಿ ಹೇಳ್ತಾರೆ. ಯಾಕಂದರೆ ಏನು ಗೊತ್ತಿಲ್ಲದವರಿಗೆ ಈ ವಾಕ್ಯ ಹೇಳಲ್ಲ. ವಾಕ್ಯನ ಸ್ಪಷ್ಟವಾಗಿ ನಾವು ಓದ್ತಾ ಇದ್ದೇವೆ. ಆ ಕಡೆ ಕಾಲದಲ್ಲಿ ದೇವರು ಎಲ್ಲ ಸ್ಥಳಗಳಲ್ಲಿ ಹುಡುಕಿ ಏನು ಮಾಡ್ತಾರಂತೆ, ಮಡ್ಡಿ ಮೇಲಿರೋ ದ್ರಾಕ್ಷಾರಸ ಅಂದರೆ ಅದು ವೇಸ್ಟು. ಅಂಥ ವೇಸ್ಟ್ ಏನು ಯೂಸ್ ಇಲ್ಲದೆ ಇರೋರನ್ನ, ಅಂಥ ಜನರನ್ನ ಅದಕ್ಕೆ ಸಮಾನವಾಗಿ ದೇವ್ರು ಹೇಳ್ತಾರೆ, ಅಂಥವ್ರನ್ನ ದಂಡಿಸುವೇನು ಅಂತ. ನಾವು ಕಡೆಯದಾಗ ನಂದೊಂದು ಲಾಸ್ಟ್ ಕ್ವಶನ್ ಏನಂದರೆ, ನಮ್ಮ ಪ್ರಿಯಾರಿಟಿ ಯಾಕೆ ಯೇಸುನೇ ಆಗಿರಬೇಕು ಅಂತ. ಯಾಕೆ ಹೇಳ್ರಿ, ಯಾಕೆ ನಮ್ಮ ಪ್ರಿಯಾರಿಟಿ ಯೇಸು? ಈಗ ಯಾರೋ ಒಬ್ಬರು ನಿಮ್ಮ ಬಗ್ಗೆ ತುಂಬ ಒಳ್ಳೆಯ ಒಪಿನಿಯನ್ ಇಟ್ಕೊಂಡಿರ್ತಾರೆ, ನಿಮ್ಮ ಕ್ಲೋಸ್ ಫ್ರೆಂಡ್ ಇರ್ಬೋದು, ಇಲ್ಲ ನಿಮ್ಮ ತಂದೆ, ನಿಮ್ಮ ತಾಯಿ, ಯಾರಾದರೂ ಇರ್ಬೋದು. ಅವ್ರ ಹತ್ರ ನೀವು ಒಂದೇ ಒಂದು ಬ್ಯಾಡ್ ವಿಷಯ ನಿಮ್ದು ಏನಾದರೂ ಗೊತ್ತಾಯ್ತಂದ್ರೆ ಅವ್ರು ನಿಮ್ಮನ್ನು ನೋಡೋ ದೃಷ್ಟಿ ಹೇಗಿರುತ್ತೆ?
ಇಲ್ಲ, ನಿಮ್ಮ ಬಗ್ಗೆ ವಿಷಯ ಇನ್ನೂ ಬ್ಯಾಡ್ ವಿಷಯ ಗೊತ್ತೇ ಆಗಿಲ್ಲ, ಯಾರೋ ನಿಮ್ಮ ಬಗ್ಗೆ ಬ್ಯಾಡ್ ವಿಷಯ ಹೇಳಿದ್ರು ಇವ್ರು ಹಿಂಗೆ ಅಂತ. ನೀವೇನೂ ಇಲ್ಲ, ನೀವು ಕರೆಕ್ಟಾಗಿದ್ದೀರಾ. ಆದರೆ ಏನಂತ ಹೇಳ್ತಾರೆ, ಇವ್ರು ಸರಿ ಇಲ್ಲ. ಅವಾಗ ಅವ್ರ ರಿಯಾಕ್ಷನ್ ಹೆಂಗಿರುತ್ತೆ, ಓ ಇದ್ರು ಇರ್ಬೋದು. ಆದರೆ ನಾವು ಕೆಟ್ಟವರು ನಾವು ಒಳ್ಳೆಯವರು ಅಂತ ಯಾರಿಗೆ ಗೊತ್ತು? ದೇವ್ರಿಗೆ ಗೊತ್ತು ಬಿಟ್ರೆ ನಮಗೆ ಗೊತ್ತಲ್ವಾ ನಾವು ಕೆಟ್ಟವರ ನಾವು ಒಳ್ಳೆಯವರು ಅಂತ ನಮಗೆ ಗೊತ್ತಲ್ವಾ? ಆದರೂ ನಾವು ನಮಗೆ ಚೆನ್ನಾಗಿ ಗೊತ್ತು ನಮ್ಮ ಬಗ್ಗೆ, ನಾವೆಷ್ಟು ಕೆಟ್ಟವ್ರು ನಾವು ಒಳ್ಳೆಯವರು. ಆದರೆ ಮನುಷ್ಯರು ನಮ್ಮನ್ನು ಜಡ್ಜ್ ಮಾಡ್ಬೋದು. ಯೇಸು ಕ್ರಿಸ್ತನ ಮಾತ್ರ ನಮ್ಮನ್ನು ಯಾವತ್ತೂ ಕೈ ಬಿಡಲಿಲ್ಲ, ತೊರಿಲಿಲ್ಲ. ನಾವೆಷ್ಟೇ ನಾವು ದೂರ ಹೋದರೂ ದೇವ್ರ ಕೊನೆಗೆ ನೀನೇ ಬೇಕು ಅಂತ ನಮ್ಮನ್ನು ಆರಿಸಿ ಬಂದಿದ್ದಕ್ಕಾಗಿ ದೇವರಿಗೆ ನಾನು ಸ್ತೋತ್ರ ಸಲ್ಲಿಸ್ತೇನೆ. ಈ ವಾಕ್ಯಗಳು ನಿಮ್ಮ ಜೊತೆ ಹಂಚ್ಕೊಳ್ಳಲು ದೇವ್ರ ಕೊಟ್ಟ ಕೃಪೆಗಾಗಿ ಸ್ತೋತ್ರ. ಅವಕಾಶ ಮಾಡಿಕೊಟ್ಟ ಸೇವಕರಿಗೆ ನನ್ನ ಧನ್ಯವಾದಗಳು.